ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರೆಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಕನ್ಯಾ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇವೆ ಅಂತ ಹೇಳೋದಾದ್ರೆ, ಸಪ್ತಮ ಭಾವದಲ್ಲಿರುವಂತಹ ಶನಿ ಮತ್ತು ಕುಜ ಗ್ರಹಗಳಿಂದ ನಿಮಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು, ಟೆನ್ಷನ್ಗಳು ಉಂಟಾಗುತ್ತೆ. ಇಷ್ಟು ವರ್ಷ ಚೆನ್ನಾಗಿ ನಡ್ಕೊಂಡ್ ಬಂದಂತ ಸಂಬಂಧ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕಿರಿಕಿರಿಗಳಾಗಿ ದೂರ ಆಗ್ಬೋದು, ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಅನಂತರದಲ್ಲಿ ಅಷ್ಟಮದಲ್ಲೂ ಕೂಡ ಸೂರ್ಯ ಬಂದ್ಬಿಟ್ಟ. ಇದು ಕೂಡ ಮ್ಯಾರಿಟಲ್ ಲೈಫ್ಗೆ ಒಳ್ಳೇದಲ್ಲ, ಇಶ್ಯೂಸ್ಗಳು ಕ್ರಿಯೇಟ್ ಆಗಿದೆ. ಬಟ್ ಇದನ್ನ ಒಂದ್ಸಲ ನಮ್ಮ ಬರ್ತ್ ಚಾರ್ಟ್ ಅಲ್ಲಿ ಕನ್ಫರ್ಮ್ ಆಗ್ಬೇಕು, ಹಸ್ತದಲ್ಲಿ ಕೂಡ ಕನ್ಫರ್ಮ್ ಆಗ್ಬೇಕು. ಹಸ್ತರೇಖೆಯಲ್ಲಿ ಸೆಪರೇಷನ್ ಚಾನ್ಸಸ್ ಎಲ್ಲಿದೆ, ಈಗ ಜನಗಳಿಗೆ ನಾನು ಹೇಳೋದ್ರಿಂದ ಅವ್ರು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಇಂಡಿವಿಜುವಲ್ ಆಗಿ ಅವ್ರ ಕೈನೇ ನೋಡ್ಬೇಕು, ಆ ಲೈನ್ಸ್ ನ ನೋಡಿ, ಜಾತಕ ನೋಡಿ ಬಹಳ ಕ್ಲಿಯರ್ ಆಗಿ ಮ್ಯಾರಿಟಲ್ ಲೈಫ್ ಅಲ್ಲಿ ಡಿಸ್ಪ್ಯೂಟ್ಸ್ ಬರುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ತುಂಬಾ ಕೇರ್ಫುಲ್ ಆಗಿರಿ. ಮಾತುಕತೆಗಳು ಬಂದಾಗ, ಜಗಳಗಳು ಬಂದಾಗ ಸಮಾಧಾನವಾಗಿ ಅದನ್ನ ಬಗೆಹರಿಸಿ, ಜಗಳ ಕಡಿಮೆ ಆಗುತ್ತೆ. ಹಾಗೇನೆ ಸಪ್ತಮ ಭಾವ ಅನ್ನೋದು ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಆಗುವಂತಹ ಕೆಲಸಗಳು, ಆರ್ಟಿಸ್ಟಿಕ್ ಫಾರ್ಮ್ ಅಲ್ಲಿ ಇರುವಂತಹ ಕಲೆಗಳಿಗೆ ಸಂಬಂಧಪಟ್ಟಂತಹ ಏನಾದ್ರೂ ಒಂದು ನೀವು ಮಾಡ್ತಾ ಇದ್ರೆ ಬಿಸ್ನೆಸ್, ಅಲ್ಲಿ ನಿಮಗೆ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೀವು ರೀಲ್ಸ್ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ನಿಮಗಲ್ಲಿ ಅನಾವಶ್ಯಕವಾಗಿ ಟೆನ್ಷನ್ ಕ್ರಿಯೇಟ್ ಆಗ್ಬೋದು. ಬಹಳ ಕೇರ್ಫುಲ್ ಆಗಿ ಇರಿ. ವಿವಾಹ ಕೂಡ ವಿಳಂಬ ಆಗುತ್ತೆ. ಹತ್ರದವರು ಕೂಡ ಚೆನ್ನಾಗಿದ್ದವ್ರು ದೂರ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ರಿಲೇಶನ್ಶಿಪ್ ಗಳಲ್ಲಿ ಕೇರ್ಫುಲ್ ಆಗಿರಿ. ದಶಮ ಭಾವ ವಂಡರ್ಫುಲ್ ಆಗಿರೋದ್ರಿಂದ ಹೊಸ ಜಾಬ್ ಹುಡುಕೋದಕ್ಕೆ, ಹೊಸ ಕೆಲಸಗಳು ಟ್ರೈ ಮಾಡೋದಕ್ಕೆ, ಇಂಟರ್ವ್ಯೂಸ್ ಕೊಡೋದಕ್ಕೆ ಅತ್ಯುತ್ತಮವಾಗಿದೆ. ವಿದೇಶದ ಉದ್ಯೋಗ ಆಗಿರ್ಲಿ, ಗೌರ್ಮೆಂಟ್ ಜಾಬ್ ಆಗಿರ್ಲಿ, ಎನಿಥಿಂಗ್ ನಿಮಗೆ ಸಕ್ಸಸ್ ಖಂಡಿತ ಇರೋದ್ರಿಂದ ನೀವು ಸ್ವಲ್ಪ ಎಫರ್ಟ್ ನ ಹಾಕ್ಬೇಕಾಗುತ್ತೆ. ಕಾರ್ಯಸಿದ್ಧಿ ಹನುಮಾನ್ ಮಂತ್ರವನ್ನು ರೆಗ್ಯುಲರ್ ಚಾಂಟ್ ಮಾಡಿ, 100% ಕೆಲಸ ಆಗುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾಗಿದೆ. ಉದ್ಯೋಗದಲ್ಲಿ ರೈಸ್ ಆಗುವಂತದ್ದು, ಉದ್ಯೋಗದಲ್ಲಿ ಎಲಿವೇಟ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಚತುರ್ಥ ಭಾವಕ್ಕೆ ಗುರುವಿನ ಒಂದು ದೃಷ್ಟಿ 100% ನೀವು ಮನೆ ಕಟ್ಟೋದಕ್ಕೋ ಅಥವಾ ಪ್ರಾಪರ್ಟಿ ಖರೀದಿಗೋ ಅಥವಾ ಮನೆ ಆಲ್ಟ್ರೇಷನ್, ಏನೋ ಒಂದು ಪ್ರಾಪರ್ಟಿ ರಿಲೇಟೆಡ್ ಕೆಲಸಗಳನ್ನ ಮಾಡೋದಕ್ಕೆ ಎಕ್ಸಲೆಂಟ್ ಆಗಿರುತ್ತೆ. ಹಾಗಾಗಿ ನನ್ನ ಪ್ರಕಾರ ನೀವು ಗೃಹ ನಿರ್ಮಾಣಕ್ಕೆ ಕೈ ಹಾಕೋದು ಬಹಳ ಒಳ್ಳೇದು. ಈ ಟೈಮ್ ಸೂಕ್ತವಾಗಿದೆ ಅಂತ ನಾನು ಹೇಳ್ತೀನಿ. ಹಾಗೇನೆ 6ನೇ ಮನೆಯಲ್ಲಿರುವಂತಹ ರಾಹು, ನೀವಿರುವಂತಹ ಪದವಿ, ನಿಮ್ಮ ಕೆಲಸದಿಂದ ನಿಮ್ಮನ್ನು ಬೀಳಿಸೋದಕ್ಕೆ ನಿಮ್ಮ ಸುತ್ತಮುತ್ತಲಿನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಶತ್ರುಗಳ ಮೇಲೆ ನೀವು ಗೆಲ್ಲುವಂತ ಸಾಧ್ಯತೆ ಈ ಟೈಮ್ ಪೀರಿಯಡ್ ಅಲ್ಲಿ ಖಂಡಿತವಾಗ್ಲೂ ಇದೆ. ಆಮೇಲೆ ಈ ಕನ್ಯಾ ರಾಶಿ ಹುಟ್ಟಿದಂತವರಿಗೆ ಅಷ್ಟಮದಲ್ಲಿ ಸೂರ್ಯ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನವಮ ಭಾವದಲ್ಲಿ ಶುಕ್ರ ಬಂದಿರೋದ್ರಿಂದ ತಂದೆಯಿಂದ ಬರಬೇಕಾಗಿರುವಂತಹ ವಸ್ತುಗಳು ಬೇಗ ನಿಮಗೆ ಸಿಗುತ್ತೆ. ಪಿತ್ರಾರ್ಜಿತ ಸ್ವತ್ತುಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇಷ್ಟು ವಿಚಾರಗಳು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಿದ್ದು.